ಮತ್ತೊಂದು ಕಡೆ ಬಾಗಲಕೋಟೆ ಲೋಕಸಭಾ ಟಿಕೆಟ್ಗಾಗಿ ಬಹಳ ಲಾಬಿ ನಡೀತಾ ಇದೆ. ವೀಣಾ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ವಿಜಯಾನಂದ ಕಾಶಪ್ಪನವರು ಅಂದ್ರೆ ಪತಿ ಬಹಳ ಸರ್ಕಸ್ ಮಾಡ್ತಾ ಇದ್ದಾರೆ. KC ವೇಣುಗೋಪಾಲ್ ಅವರನ್ನು ಕೂಡ ವಿಜಯಾನಂದ ಕಾಶಪ್ಪನವರು ಭೇಟಿಯಾಗಿದ್ರು. ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಂದರ್ಭದಲ್ಲಿ ಅಂದ್ರೆ ಸಮಾರೋಪ ಸಂದರ್ಭದಲ್ಲಿ ಭೇಟಿಯಾಗಿ ಬಾಗಲಕೋಟೆ ಟಿಕೆಟ್ ಅನ್ನ ನಮಗೆ ಕೊಡಿ, ಬೇರೆ ಜಿಲ್ಲೆಯವರಿಗೆಲ್ಲ ಕೊಡಕ್ ಹೋಗ್ಬೇಡಿ, ನಮಗೆ ಟಿಕೆಟ್ ಅನ್ನ ಕೊಡಿ ಅಂತ ವೀಣಾ ಅವರ ಪತಿ ಕೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದರ ನಡುವೆ ಇವತ್ತು ಟಿಕೆಟ್ಗಾಗಿ ಬಹಳ ಲಾಬಿ ಕೂಡ ನಡೀತಾ ಇದೆ. ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆನೆ ಪ್ರತಿಭಟನೆಯನ್ನು ಕೂಡ ನಡೆಸಲಾಗಿದೆ. ವೀಣಾ ಕಾಶಪ್ಪನವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ವಿಚಾರವಾಗಿ ಒಂದು ಬಾರಿ ಅವರು ಕಂಟೆಸ್ಟ್ ಮಾಡಿದ್ದಾರೆ ಕೂಡ ಸಿಟ್ಟಿಂಗ್ ಇರುವಂಥ MP ವಿರುದ್ಧವಾಗಿ. ಬಟ್ ಈಗ ಮತ್ತೆ ಅವರು ಮರು ಸ್ಪರ್ಧೆಯನ್ನು ಬಯಸಿದ್ದಾರೆ, ಕಾಂಗ್ರೆಸ್ ಟಿಕೆಟ್ ಅನ್ನ ಕೇಳ್ತಾ ಇರುವಂಥ ಸಂದರ್ಭ. ಹೀಗಾಗಿ ಆಮೇಲೆ ಎಲ್ಲಿ ನೋಡ್ತಾ ಇದೀವಲ್ಲ ನೋಡಿ, ಇದು KC ವೇಣುಗೋಪಾಲ್ ಅವರನ್ನ ವಿಜಯಾನಂದ ಕಾಶಪ್ಪನವರು ಭೇಟಿ ಆಗಿರುವಂಥ ಸಂದರ್ಭ. ಮುಂಬೈನಲ್ಲಿ ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಸಮಾರೋಪ ಸಮಾರಂಭ ನಡೀತಾ ಇದೆಯಲ್ಲ, ಸೊ ಆ ಸಂದರ್ಭದಲ್ಲಿ ಹೋಗಿ ಭೇಟಿ ಆಗಿದ್ದಾರೆ. ಈ ಟೈಮ್ನಲ್ಲಿ ಟಿಕೆಟ್ ಅನ್ನ ಕೇಳಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಪಕ್ಷ ಯಾವುದನ್ನು ಕೂಡ ಅಂತಿಮಗೊಳಿಸಿಲ್ಲ, ಇನ್ನು 2 ದಿನದಲ್ಲೇ ಪ್ರಕಟವಾಗುತ್ತೆ. ಕಳೆದ ಬಾರಿ ನಾನು ಸೋತಾಗ ಕಡಿಮೆ ಅಂತರಗಳಿಂದ ನಾನು ಸೋತಿದ್ದೀನಿ. ಕರ್ನಾಟಕದಲ್ಲಿ ಏಕೈಕ ಮಹಿಳೆಗೆ ಅವಕಾಶವನ್ನು ಕಳೆದ ಬಾರಿ ಮಾಡಿಕೊಟ್ಟಿದ್ರು. ಬೇರೆ ಬೇರೆ ಒಂದು ಮಾನದಂಡಗಳು ತಮಗೆಲ್ಲ ಗೊತ್ತೇ ಇದೆ. ಇವತ್ತು ಕರ್ನಾಟಕದಲ್ಲಿ ಯಾವ ರೀತಿ ಇತ್ತು ಕಳೆದ ಬಾರಿ ಚುನಾವಣೆ ಅಂತೇಳಿ. ನಮ್ಮಲ್ಲಿ ಇಬ್ಬರು ಶಾಸಕರು ಇದ್ದಿದ್ದು. ಅಂಥ ಸಂದರ್ಭದಲ್ಲಿ ಇವತ್ತು ಚುನಾವಣೆಗೆ ನಿಂತಂತವಳು, ಯಾರೂ ಕೂಡ ಬೇಡ ಅಂದಾಗ ನಾನು ಚುನಾವಣೆಗೆ ನಿಂತಂತವಳು. ಇವತ್ತು ನಮ್ಮಲ್ಲಿ 5 ಜನ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ. ಮತ್ತೊಮ್ಮೆ ನನಗೆ ಅವಕಾಶವನ್ನು ಮಾಡಿಕೊಡಿ. ಜಿಲ್ಲೆಯಲ್ಲಿ 5 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲೂ ಕೂಡ ನಾನು ಅಸೆಂಬ್ಲಿಗಾಗಿರ್ಬೋದು, MLCಗಾಗಿರ್ಬೋದು, ನಿಗಮ ಮಂಡಳಿಗಾಗಿರ್ಬೋದು ಯಾವುದಕ್ಕೂ ಕೂಡ ನಾನು ಕೇಳಿಲ್ಲ ಅವಕಾಶಗಳನ್ನು. ಜಿಲ್ಲೆಯಲ್ಲಿ ಸೋತಾಗಿಂದನೂ ಕೂಡ ನಾನು ಜನರ ಆಸೆ ನನ್ನನ್ನು ಸಂಸದಳಾಗಿ ನೋಡಬೇಕು ಅನ್ನುವಂಥದ್ದು ಬಾಗಲಕೋಟೆ ಜನರ ಆಸೆ ಆಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಅದೇ ಒಂದು ನಾನು ಗುರಿಯನ್ನು ಇಟ್ಕೊಂಡು ಸೋತಾಗಿ